ಬೇಬಿ ಕಾರ್ನ್ ಬಟರ್ ಮಸಾಲ ಒಂಚೂರು, ಮತ್ತೆ ನಿಂಬೆಹಣ್ಣು ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಮೇಲ್ಗಡೆ. ಸರ್ಸೋ ಕಾ ಸಾಂಗ್, ಇದು ಬೂಂದಿ ರಾಯ್ತ ಶೇರ್ ಮಾಡ್ಕೊಳ್ತೀವಿ. KFC ಸೋಯಾ ಚಾಪ್ ತಿನ್ನೋಣ, ಬರೀ ತಿಂತೀನಿ ಫಸ್ಟು. ನಾನು ನೋಡಿದ್ರೆ ನಡಕ್ತಾ ಇದೆ, ಬೆಂಕಿ ಕೂಡ ನಡಕ್ತಾ ಇದೆ. ಹಂಗೆ ನಾನು ಬೆಂಕಿನೂ ಅಲ್ಲಾಡಿಸ್ತಾ ಇದೀನಿ ನಾನು. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ನನಗಂತೂ ಎಕ್ಸಾಮ್ ಟೆನ್ಷನ್. ನಾನ್ ಬರೀತಿಲ್ಲ ಎಕ್ಸಾಮು, ನನ್ನ ಮಗ ಬರೀತಿದ್ದಾನೆ. ಅಫ್ಕೋರ್ಸ್ ಮಕ್ಕಳಿಗೆ ಎಕ್ಸಾಮ್ ಅಂತ ಹೇಳಿದ್ರೆ ಅದು ತಂದೆ ತಾಯಿರ್ಗೂ ಎಕ್ಸಾಮ್ ತರನೇ ಫಿಯರ್ ಇರುತ್ತೆ ಅಲ್ವಾ. ತುಂಬಾ ಪ್ರೆಷರ್ ಅಂತೂ ಹಾಕೋ ಅವಶ್ಯಕತೆ ಇಲ್ಲ, ಆದ್ರೆ ಪ್ರೆಷರ್ ಹಾಕೋದೇ ಬಿಡ ಅಂತ ತುಂಬಾ ನೆಗ್ಲೆಕ್ಟು ಮಾಡಲ್ಲ ಅಲ್ವಾ. ಸ್ವಲ್ಪ ಆದ್ರೂ ಒಂದ್ ಸ್ವಲ್ಪ ಕೂರ್ಸ್ಕೊಂಡು ಓದಿಸಿ ಒಂಚೂರು ಮಾನಿಟರಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಅದೇ ಮಾನಿಟರಿಂಗ್ ನಮ್ಮನೇಲೂ ನಡೀತಿದೆ. ಅಂಡ್ ಫಸ್ಟ್ ಟೈಮ್ ಆಲಾಪ್ಗೆ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರೋದು ಆಯ್ತಾ. ಇಷ್ಟು ವರ್ಷ ಅವನಿಗೆ 40 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇದ್ದಿದ್ದು, ಈ ವರ್ಷದಿಂದ 80 ಮಾರ್ಕ್ಸ್ಗೆ ಪೇಪರ್ ಬರೀಬೇಕು. ಸೊ 80 ಮಾರ್ಕ್ಸ್ ಪೇಪರ್ ಅನ್ನುವಾಗ ನಮಗೂ ಒಂದ್ ಸ್ವಲ್ಪ ಬರೆಯೋದು ಹೇಗೆ ಅನ್ನೋದು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದಿರುತ್ತೆ ಅಲ್ವಾ. ಸೊ ಎಸ್, ದಟ್ ಇಸ್ ಆನ್. ಸೊ ಹಾಗಾಗಿ ಒಂದ್ ಸ್ವಲ್ಪ ಪ್ರೆಷರ್ ಅನ್ನೋಕ್ಕಿಂತ ಸ್ವಲ್ಪ ಬ್ಯುಸಿ ಹೋಗಿದೀವಿ ಓದಿಸೋದ್ರಲ್ಲಿ. ಅಂಡ್ ಇದ್ರ ಮಧ್ಯೆ ಎಲ್ಲಾ ಕಡೆ ಸ್ವಲ್ಪ ಹುಷಾರ್ ತಪ್ಪಿದ್ದಾರೆ, ನೆಗಡಿ, ಗಂಟ್ಲು ನೋವು ಎಲ್ಲ, ಅದು ನಮಗೂ ಆಯ್ತು. ಸೊ ನಾವ್ ಐ ಆಮ್ ರಿಕವರಿಂಗ್. ಆದ್ರೆ ನಿಮಗೋಸ್ಕರ ಒಂದು ಹೊಸ ಜಾಗ ತೋರಿಸ್ಬೇಕು ಅಂತ ಹೇಳಿ ಒಂದು ಹೊಸ ಜಾಗನ ನಾವಿವತ್ತು ಆಕ್ಚುಲಿ ಶೂಟ್ ಮಾಡಿದೀವಿ. ಸೊ ಹೊಸ ಜಾಗ, ಈ ತರ ಹೊಸ ವಿಷಯಗಳನ್ನ ನಿಮ್ ಹತ್ರ ಹಂಚ್ಕೊಳ್ತಾ ಇರ್ಬೇಕು ಅನ್ನೋದು ನನ್ನ ಆಸೆ ಆಯ್ತಾ. ಸೊ ಹೊಸ ವಿಷಯಗಳು ಅನ್ನುವಾಗ ಹೊಸ ಜಾಗ ಅಂತ ಹೇಳಿದೆ, ಆ ಜಾಗದಲ್ಲಿ ಏನೇನ್ ವಿಶೇಷತೆ ಇದೆ ಅದನ್ನ ನೀವು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗ್ತೀರಾ. ಹಾಗೆ ಇನ್ನೊಂದು ಹೊಸ ಸೂಪರ್ ಆಗಿರುವಂತ ಪ್ರಾಡಕ್ಟ್ ನ ನಿಮಗೆ ತೋರಿಸ್ಬೇಕು ಅಂತಿದ್ದೀನಿ. ಅದ್ ಯಾವ್ದು ಅಂದ್ರೆ ರಾಯಲ್ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್. ಏನಾಗುತ್ತೆ ಗೊತ್ತಾ, ನಮಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಮಗೆ ಹ್ಯಾಂಡಿ ಆಗಿ ಕೆಲವೊಂದು ತುಂಬಾ 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 ಹೆಲ್ಪ್ ಆಗುತ್ತೆ. ಸೊ ನನಗೆ ನಿಜವಾಗ್ಲೂ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ಮೇಲೆ ಸಖತ್ ಖುಷಿ ಆಯ್ತು. ಬಿಕಾಸ್ ಸಖತ್ ಕಾಂಪ್ಯಾಕ್ಟ್ ಅಂಡ್ ಸಖತ್ತಾಗಿ ಕೆಲಸ ಮಾಡತ್ತೆ ಆಯ್ತಾ. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಇದ್ರ ಜೊತೆ ಏನೇನ್ ಬಂದಿದೆ, ಇದು ಹೇಗ್ ವರ್ಕ್ ಆಗುತ್ತೆ, ನನಗೆ ಯಾಕೆ ಇಷ್ಟ ಆಯ್ತು, ಎಲ್ಲದನ್ನು ಡೀಟೇಲ್ ಆಗಿ ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಸ್ಟೈಲಿಶ್ ಅಂಡ್ ಎಲಿಗೆಂಟ್ ಡಿಸೈನ್ ಇರುವಂತದ್ದು ಏನ್ ನೋಡ್ತಾ ಇದ್ದೀರಾ ನೀವು, ಇದು ಬಂದು ಮೇನ್ ಯೂನಿಟ್. ಇದು ಮಲ್ಟಿಪರ್ಪಸ್ ಬ್ರಷ್. ನೋಡಿ, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಬ್ರಿಸ್ಟಲ್ಸ್ ಮುಂದೆ ಬರುತ್ತೆ. ಅವಾಗ ನಾವು ಬೇಕಾದ್ರೆ ಸಾಫ್ಟ್ ಕ್ಲೀನಿಂಗ್ ಲೈಕ್ ಫ್ಯಾಬ್ರಿಕ್, ಸೋಫಾ ಇದಕ್ಕೆಲ್ಲ ಯೂಸ್ ಮಾಡಬಹುದು. ಇದು ಬಂದು ಲಾಂಗ್ ಟ್ಯೂಬ್, ಇದನ್ನ ಬ್ಲೋವರ್ಗೆ ಅಟ್ಯಾಚ್ ಮಾಡೋದು. ಈ ಲಾಂಗ್ ಟ್ಯೂಬ್ಗೆ ಅಟ್ಯಾಚ್ ಮಾಡಕ್ಕೆ ಅಂತ ಒಂದು ಸ್ಮಾಲ್ ಬ್ರಷ್ ಕೊಟ್ಟಿದ್ದಾರೆ. ಇದು ಸಿ ಟೈಪ್ ಚಾರ್ಜಿಂಗ್ ಕೇಬಲ್. ಜೊತೆಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡೋದಕ್ಕೆ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಅಂಡ್ ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಈ ಮೇನ್ ಯೂನಿಟ್ ಅಲ್ಲಿ ನಿಮಗೆ 2 ಬಟನ್ ಕಾಣುತ್ತೆ. ಒಂದು ಬಂದು ಪವರ್ ಬಟನ್ ಅಂಡ್ ಇನ್ನೊಂದು ಲೈಟ್ ಬಟನ್. ಪವರ್ ಬಟನ್ ನ ಜಸ್ಟ್ ಒಂದು 2-3 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ನೋಡಿ, ಡಿಸ್ಪ್ಲೇ ನಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ. ಅಂಡ್ ಬೈ ಡಿಫಾಲ್ಟ್ ಇಕೋ ಮೋಡ್ ಹೋಗುತ್ತೆ. ಇದರಲ್ಲಿ 2 ಮೋಡ್ ಇದೆ, ಇಕೋ ಮೋಡ್ ಅಂಡ್ ಮ್ಯಾಕ್ಸ್ ಮೋಡ್. ಪವರ್ ಬಟನ್ ನೇ ಶಾರ್ಟ್ ಪ್ರೆಸ್ ಮಾಡ್ತಾ ಇದ್ರೆ ನೀವು ಮೋಡ್ ಅನ್ನ ಚೇಂಜ್ ಮಾಡಬಹುದು. ಅಂಡ್ ಹಾಗೆ ಜಸ್ಟ್ ಒಂದು 2-3 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಈ ಲೈಟ್ ಬಟನ್ ನ ಪ್ರೆಸ್ ಮಾಡಿದ್ರೆ ನೋಡಿ, ಇಲ್ಲಿ ಲೈಟ್ ಆನ್ ಆಗುತ್ತೆ. ನಮಗೆ ವಿಸಿಬಿಲಿಟಿ ಈಸಿ ಆಗೋದಕ್ಕೆ ಈ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಅಂಡ್ ಮತ್ತೆ ಅದನ್ನೇ ಪ್ರೆಸ್ ಮಾಡಿದ್ರೆ ಆಫ್ ಆಗೋಗುತ್ತೆ. ಇದರಲ್ಲಿ 0.5 ಲೀಟರ್ ಡಸ್ಟ್ ಕಂಟೈನರ್ ವಿತ್ ವಾಷಬಲ್ ಫಿಲ್ಟರ್ ಬರುತ್ತೆ. ನೋಡಿ, ಇಲ್ಲಿ ಏನ್ ಸಿಂಬಲ್ ಇದೆ, ಲಾಕ್ ಅನ್ಲಾಕ್, ಅದನ್ನ ಫಾಲೋ ಮಾಡ್ಕೊಂಡು ನೀವು ಜಸ್ಟ್ ರೊಟೇಟ್ ಮಾಡಿದ್ರೆ ನೀಟಾಗಿ ಓಪನ್ ಆಗ್ಬಿಡುತ್ತೆ. ಈಗ ಓಪನ್ ಮಾಡಿದಾಗ ನಾವು ಫಿಲ್ಟರ್ ನ ಕ್ಲೀನ್ ಮಾಡಬಹುದು. ನಾವು ಫಿಲ್ಟರ್ ತೆಗೆಯೋಷ್ಟು ಬೇಡ ಅಂದ್ರೆ ಮೇಲ್ಗಡೆ ಒಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ನೋಡಿ ಹೀಗೆ ಓಪನ್ ಆಗುತ್ತೆ. ಡೈರೆಕ್ಟ್ ಆಗಿ ಡಸ್ಟ್ ಅನ್ನೆಲ್ಲ ನಾವು ಕ್ಲೀನ್ ಮಾಡಬಹುದು. ಇದರಲ್ಲಿ 2 ಫಿಲ್ಟರ್ ಇದೆ. ನೋಡಿ, ಸ್ಟೇನ್ಲೆಸ್ ಸ್ಟೀಲ್ ಔಟರ್ ಫಿಲ್ಟರ್ ಆಗಿದ್ರೆ ಹೆಪಾ ಫಿಲ್ಟರ್ ಒಳಗಡೆ ಇರುತ್ತೆ. ಸೊ ಡಸ್ಟ್ ಪಾರ್ಟಿಕಲ್ಸ್ ನೆಲ್ಲ ನೀವು ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡಬಹುದು. ಅಂಡ್ ನೆನಪಿರ್ಲಿ, ಇದು ಡ್ರೈ ವ್ಯಾಕ್ಯೂಮ್ ಕ್ಲೀನರ್. ಸ್ಟೇನ್ಲೆಸ್ ಸ್ಟೀಲು ಲಾರ್ಜರ್ ಡಸ್ಟ್ ಪಾರ್ಟಿಕಲ್ಸ್ ನ ಟ್ರ್ಯಾಪ್ ಮಾಡಿದ್ರೆ ಹೆಪಾ ಫಿಲ್ಟರು ಸ್ಮಾಲರ್ ಡಸ್ಟ್ ಪಾರ್ಟಿಕಲ್ಸ್ ನ ಟ್ರ್ಯಾಪ್ ಮಾಡುತ್ತೆ. ನಾವು ಹೇಗೆ ಓಪನ್ ಮಾಡಿದ್ವೋ ಅಷ್ಟೇ ಈಸಿಯಾಗಿ ಮತ್ತೆ ಇದನ್ನ ವಾಪಸ್ ಫಿಕ್ಸ್ ಮಾಡಬಹುದು. ನೋಡಿ, ಇಲ್ಲಿ ನಿಮಗೆ ಸಿ ಟೈಪ್ USB ಪೋರ್ಟ್ ಇದೆ. ನೀವು ಈ ಕೇಬಲ್ ಅಲ್ಲ, ಯಾವುದೇ ಸಿ ಟೈಪ್ ಅಲ್ಲಿ ಬೇಕಾದ್ರೂ ಇದನ್ನ ಚಾರ್ಜ್ ಮಾಡಬಹುದು. ಚಾರ್ಜ್ ಹಾಕಿದಾಗ ನೋಡಿ, ಈ ಡಿಸ್ಪ್ಲೇ ನಲ್ಲಿ ನಿಮಗೆ
ಬ್ಯಾಟ್ರಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಚಾರ್ಜಿಂಗ್ ಸಿಂಬಲ್ ಕಾಣಿಸ್ತಾ ಇರುತ್ತೆ. ಒಂದಷ್ಟು ಕಸಾನ್ ಹಾಕಿ ಈಗ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದಾಗೆ ಇದರಲ್ಲಿ 2 ಮೋಡ್ ಇದೆ. ಇಕೋ ಮೋಡು 8 ಕಿಲೋ ಪಾಸ್ಕಲ್ ಸಕ್ಷನ್ ಪವರ್ ಆದ್ರೆ ಮ್ಯಾಕ್ಸಿಮಮ್ ಮೋಡ್ ಅಲ್ಲಿ 13 ಕಿಲೋ ಪಾಸ್ಕಲ್ ಸಕ್ಷನ್ ಪವರ್ ಇರುತ್ತೆ. ಅಂಡ್ ಇದರಲ್ಲಿ ಸಿಕ್ಕಾಪಟ್ಟೆ ಲೋ ನಾಯ್ಸ್, ಸೊ ಯೂಸ್ ಮಾಡೋದಕ್ಕೆ ತುಂಬಾ ಆರಾಮಾಗಿರುತ್ತೆ. ಈ ರಾಯಲ್ ಮಿನಿ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್ ಏನಿದೆ ಇದನ್ನ ನೀವು ಕಾರ್ಗೂ ಯೂಸ್ ಮಾಡಬಹುದು, ಮನೆ ಕ್ಲೀನಿಂಗ್ಗೂ ಯೂಸ್ ಮಾಡಬಹುದು. ನೋಡಿ, ಇದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಆರಾಮಾಗಿ ನೀವು ಬೆಡ್, ಸೋಫಾ, ಕಾರ್ ಇಂಟೀರಿಯರ್ಸ್, ಕರ್ಟನ್ಸ್ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಬಹುದು. ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಇದು ನಿಮಗೆ ಕಾರ್ಡ್ಲೆಸ್. ಇದ್ರ ಮೋಟರ್ ಪವರ್ ಬಂದು 100 ವಾಟ್ಸ್ ಅಂಡ್ 2600 mAh ರೀಚಾರ್ಜಬಲ್ ಬ್ಯಾಟ್ರಿ ಇದರಲ್ಲಿದೆ. ಡಸ್ಟ್ ಕಲೆಕ್ಟರ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ಡಸ್ಟ್ ಕಲೆಕ್ಟ್ ಆಗ್ತಿರೋದೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ. ಮೆಟಲ್ ಬಾಡಿ ಆಗಿದ್ರು ಕೂಡ ಇದು ಲೈಟ್ ವೇಟ್ ಅಂಡ್ ಕಾಂಪ್ಯಾಕ್ಟ್. ಸೊ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಇದನ್ನ ಆರಾಮಾಗಿ ನೀವು ಕಾರಲ್ಲಿ ವಾಟರ್ ಬಾಟ್ಲ್ ಇಡ್ತೀವಲ್ಲ ಅದೇ ಜಾಗದಲ್ಲಿ ಇಟ್ಬಿಡ್ಬೋದು. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಬ್ಲೋವರ್ ಫಂಕ್ಷನ್ ಇರೋದು. ಲಾಂಗ್ ಟ್ಯೂಬ್ ಏನ್ ಕೊಟ್ಟಿದಾರಲ್ಲ ಅದನ್ನ ಬ್ಲೋವರ್ ಎಂಡ್ಗೆ ಅಟ್ಯಾಚ್ ಮಾಡಿ ನೋಡಿ ಯೂಸ್ ಮಾಡಿದ್ರೆ ಏನ್ ಪವರ್ಫುಲ್ ಆಗಿ ಬ್ಲೋ ಆಗತ್ತೆ ಅಂತ. ನನಗಂತೂ ಸಕ್ಕತ್ ಇಷ್ಟ ಆಯ್ತಿದು. ಇದ್ರ ಕ್ಲೀನಿಂಗು ಮೇಂಟೆನೆನ್ಸು ತುಂಬಾ ಈಸಿ. ನಾನು ಆಗ್ಲೇ ತೋರಿಸಿದಾಗೆ ಮೇಲ್ಗಡೆ ಬಟನ್ ನ ಪ್ರೆಸ್ ಮಾಡಿದ್ರೆ ನೋಡಿ ಓಪನ್ ಆಗುತ್ತೆ. ಹೀಗೆ ಡಸ್ಟ್ನೆಲ್ಲ ನೀವು ಹೊರಗೆ ಹಾಕ್ಬೋದು. ಇಲ್ಲ ಫುಲ್ ಓಪನ್ ಮಾಡಬೇಕು ಅಂದ್ರೆ ಆ ಡಸ್ಟ್ ಕಂಟೈನರ್ ನ ಜಸ್ಟ್ ಒಂದು ರೊಟೇಟ್ ಮಾಡಿದ್ರೆ ಓಪನ್ ಆಗುತ್ತೆ. ಫಿಲ್ಟರ್ಸ್ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ವಾಪಸ್ ಫಿಕ್ಸ್ ಮಾಡ್ಬಿಡ್ಬಹುದು. ನೋಡಿದ್ರಿ ಅಲ್ವಾ, ಈ ಸೂಪರ್ ಸ್ಟೈಲಿಶ್ ಆಗಿರುವಂತಹ ಅಗ್ಯಾರೋ ರಾಯಲ್ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್. ನೋಡೋಕೆ ಸಕ್ಕದಾಗಿದೆ, ಹಂಗೆ ಕೆಲಸನ ಸೂಪರ್ ಆಗಿ ಮಾಡತ್ತೆ ಅಂತ. ಈ ತರ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ಗಳನ್ನ ನಿಮಗೆ ತೋರಿಸಬೇಕು ಅನ್ನೋದೇ ನನ್ನ ಆಸೆ. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೀನಿ. ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮಗೂ ಈ ತರ ಒಂದು ಸ್ಟೈಲಿಶ್ ಲುಕಿಂಗ್ ವ್ಯಾಕ್ಯೂಮ್ ಕ್ಲೀನರ್ ಬೇಕು ಅಂದ್ರೆ ಆದಷ್ಟು ಬೇಗ ಪರ್ಚೇಸ್ ಮಾಡ್ಬಿಡಿ. ಓಕೆ, ನಾನು ಹೇಳ್ದೆ ನಿಮ್ಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಜಾಗನ ತೋರಿಸ್ತಾ ಇದೀನಿ ಅಂತ. ಸೊ ಆ ಜಾಗ ಯಾವುದು, ಹೊಸ ಜಾಗ ಅಂತ ಹೇಳಿದೀನಿ. ಸೊ ಅಲ್ಲಿ ಏನೇನ್ ಸಿಗತ್ತೆ ಎಲ್ಲದನ್ನು ನೀವು ನೋಡ್ತಾ ಹೋಗಿ ಗೊತ್ತಾಗತ್ತೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹನುಮಂತ ನಗರ ಮೌಂಟ್ ಜಾಯ್ ರೋಡ್ ಎಕ್ಸ್ಟೆನ್ಷನ್ ನಲ್ಲಿ ಇದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನಿಮಗೆ ಹನುಮಂತ ನಗರ ಪೆಟ್ರೋಲ್ ಬಂಕ್ ರೋಡ್. ಈ ರೋಡ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಬುಲ್ ಟೆಂಪಲ್ ರೋಡ್ಗೆ ಕನೆಕ್ಟ್ ಆಗ್ತೀವಿ. ಸೊ ಹನುಮಂತ ನಗರ ಬನಶಂಕರಿ ಫಸ್ಟ್ ಸ್ಟೇಜ್ ಅಪ್ಪನ ಢಾಬಾಗೆ ಬಂದಿದ್ದೀನಿ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಪ್ಪನ ಢಾಬಾ. ಸೊ ಈ ಅಪ್ಪನ ಢಾಬಾಲಿ ಏನೇನ್ ಸಿಗುತ್ತೆ, ಪಕ್ಕ ಡಾಬಾ ಸ್ಟೈಲ್ ಇರುತ್ತಾ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಇರುತ್ತಾ, ಎಷ್ಟು ಬೆಲೆ, ರುಚಿ ಹೇಗಿರುತ್ತೆ ಎಲ್ಲದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಅಪ್ಪನ ಢಾಬಾ ಒಳಗ್ ಹೋಗಿ ಏನೇನ್ ತಿಂತೀವಿ ಅಂತ ವಿಡಿಯೋನಲ್ಲಿ ನೋಡ್ತಾ ಇರಿ. ಓಕೆನಾ? ಅಪ್ಪನ ಢಾಬಾ ಒಳಗೆ ನಾವು ಆಕ್ಚುಲಿ ಇವಾಗ ಊಟನೂ ಅಲ್ಲ ತಿಂಡಿನೂ ಅಲ್ಲ ಆ ಟೈಮಿಗೆ ಬಂದಿದ್ದೀವಿ. ವಿಚ್ ಇಸ್ ಆಕ್ಚುಲಿ ಗುಡ್. ನಮಗೆ ವಿಡಿಯೋ ಮಾಡಕ್ ಅನುಕೂಲವಾಗಿದೆ, ಯಾಕಂದ್ರೆ ಜನ ಜಾಸ್ತಿ ಇಲ್ಲ. ಸೀಟಿಂಗ್ ನನಗೆ ಇಷ್ಟ ಆಯ್ತು ಇಲ್ಲಿ. ಅಂದ್ರೆ ಒಂಥರ ಸೋಫಾ ಚೇರು ಆ ತರ ಇದೆ ಇದು. ಸೊ ನಂಗೆ ಸೀಟಿಂಗ್ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಅಪ್ಪನ ಢಾಬಾ ಒಳಗ್ ಬಂದ ತಕ್ಷಣ ನನಗೆ ಅಪ್ಪನ ಅಂತ ಅನ್ಸೋದಕ್ಕೆ ಏನ್ ಖುಷಿ ಆಯ್ತು ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಎನಿವೇಸ್, ಈಗ ಅಪ್ಪನ ಢಾಬಾ ಒಳಗ್ ಬಂದಿದೀವಿ. ಮಸಾಲಾ ಪಾಪಡ್ ಆರ್ಡರ್ ಮಾಡಿದೆ. ನೋಡಿ ಮಸಾಲಾ ಪಾಪಡ್ ಬಂದಿದೆ. ಸ್ವಲ್ಪ ನಿಂಬೆಹಣ್ಣು ಎಕ್ಸ್ಟ್ರಾ ಕೇಳಿದೀನಿ, ಸೊ ನಿಂಬೆಹಣ್ಣು ತರ್ತಾ ಇದಾರೆ. ಥ್ಯಾಂಕ್ ಯು. ನಿಂಬೆಹಣ್ಣು ಬಂತು. ನಿಂಬೆಹಣ್ಣು ಹಾಕೊಂಡು ಮಸಾಲಾ ಪಾಪಡ್ನ ಟೇಸ್ಟ್ ಮಾಡಿ ನೋಡೋಣ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅನ್ಸುತ್ತೆ ಇವರು ಅಲ್ಲ. ಅಲ್ಲೊಂದು ಇಲ್ಲೊಂದು ಅಷ್ಟೇ ಇದೆ. ಕೊತ್ತಂಬರಿ ಸೊಪ್ಪು ತುಂಬಾ ಕಡಿಮೆ ಇದೆ. ಬಟ್ ಸೌತೆಕಾಯಿ, ಈರುಳ್ಳಿ ಮತ್ತೆ ಟೊಮೆಟೊ ಇದೆ. ಈ ಮಸಾಲಾ ಪಾಪಡ್ ಏನ್ ಗೊತ್ತಾ, ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ. ಕೆಲವರು ಕ್ಯಾರೆಟು, ಈರುಳ್ಳಿ, ಕಾಯಿ ಹಾಕ್ತಾರೆ. ಕೆಲವರು ಕ್ಯಾರೆಟು, ಟೊಮೆಟೊ, ಕಾಯಿ ಹಾಕ್ತಾರೆ. ಹೀಗೆ ಸೌತೆಕಾಯಿ ಕಡಿಮೆ ನಾನು ನೋಡಿರೋದು. ಸೊ ಅದರಲ್ಲೂ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಇರುತ್ತೆ. ಬಟ್ ಸೌತೆಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇರೋದು ಇದೊಂಥರ ಇಲ್ಲಿ ಡಿಫ್ರೆಂಟ್ ಆಗಿ ಅನಿಸ್ತು ನನಗೆ ನೋಡೋದಕ್ಕೆ. ಸೊ ತಿಂದು ನೋಡೋಣ. ಪಾಪಡಿಗೆ ಮಸಾಲ ಏನು ಫುಲ್ಲು ಜಾಸ್ತಿ ಹಾಕಿಲ್ಲ ಅವರು. ಸೊ ಟೇಸ್ಟ್ ಮಾಡಿ ನೋಡೋಣ. ಸಿಂಪಲ್ ಆಗಿ ನೀಟಾಗಿದೆ. ಅವ್ರು ನಾನು ನಿಂಬೆಹಣ್ಣು ಕೇಳಿದಾಗ ಹೇಳೋದು ಆಲ್ರೆಡಿ ಹಾಕಿದ್ದೀನಿ ಅಂತ. ನಾನು ಬೇಡ ಇನ್ನೂ ಒಂದು ಬೇಕು ಅಂದೆ. ಬಟ್ ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಸ್ವಲ್ಪ ಜಾಸ್ತಿನೇ ಆಯಿತು ಅನ್ಸುತ್ತೆ. ಫಸ್ಟೇ ಹಾಕಿದ್ರು ಅವರು, ವಿಚ್ ವಾಸ್ ಸಫಿಷಿಯಂಟ್ ಎನಫ್. ನನಗೆ ಪಾಪಡ್ ತಿಂತ ಏನು ಅನಿಸ್ತದೆ ಅಂದರೆ ಇದು ಡೀಪ್ ಫ್ರೈಡ್ ಅಂತೂ ಖಂಡಿತ ಅಲ್ಲ. ಆ್ಯಂಡ್ ಸ್ಟವ್ ಮೇಲೂ ರೋಸ್ಟ್ ಮಾಡ್ದಂಗಿಲ್ಲ.
ಈ ಪಾಪಡ್ ಟೇಸ್ಟು ನಾವು ಮೈಕ್ರೋವೇವ್ ಮಾಡಿದ್ರೆ ಬರುತ್ತಲ್ಲ ಆ ಥರ ಇದೆ. ನಾನು ಆ್ಯಕ್ಚುಲಿ ಮನೆಯಲ್ಲಿ ಪಾಪಡ್ನ ಮೈಕ್ರೋವೇವ್ ಮಾಡೋದು, ಅಂದರೆ ಸ್ಟವ್ ಮೇಲೆ ಸುಡಲಿಲ್ಲ ಅಂದರೆ ನಾನು ಮೈಕ್ರೋವೇವ್ ಮಾಡ್ತೀನಿ. ಸೊ ಆ ಟೇಸ್ಟ್ ನಾನು ಸ್ವಲ್ಪ ಫೆಮಿಲಿಯರು. ನನಗೇನೋ ಇದು ಮೈಕ್ರೋವೇವಲ್ಲಿ ಪಾಪಡ್ ಮಾಡಿ ಟಾಪಿಂಗ್ ಹಾಕ್ಕೊಟ್ಟಿದ್ದಾರೆ ಅನಿಸ್ತವೆ, ಆ ಥರನೇ ಅನಿಸ್ತವೆ. ಬಟ್ ಪಾಪಡ್ ಮಾತ್ರ ಚೆನ್ನಾಗಿ ಸ್ಪೈಸಿ ಆಗಿದೆ. ಮೆಣಸು ಘಾಟು ಸಕಲ ಬರ್ತದೆ. ಇವ್ರ ಮೆನುನಲ್ಲಿ ಸೂಪ್ಗಳಿದೆ. ಸೂಪ್ಗಳೆಲ್ಲ 90 ರೂಪಾಯಿಂದ ಶುರುವಾಗಿ 120 ತನಕ ಇದೆ. 120 ಬಂದು ಕ್ರೀಮ್ ಆಫ್ ಮಶ್ರೂಮ್ ಸೂಪ್, ಅದೇ ಹೈಯೆಸ್ಟು 120. ಮಿಕ್ಕಿದೆಲ್ಲ ಆಲ್ಮೋಸ್ಟ್ 90ಗೆ ಇದೆ. ಸರ್ಪ್ರೈಸಿಂಗ್ಲಿ ಟೊಮೆಟೊ ಸೂಪ್ 100 ರೂಪಾಯಿ. ಇದೆಲ್ಲ ಕಡೆ ಟೊಮೆಟೊ ಕಡಿಮೆ ಇರುತ್ತಲ್ಲ, ಇಲ್ಲಿ ಟೊಮೆಟೊ ಸ್ವಲ್ಪ ಜಾಸ್ತಿ ಇದೆ. ಟೊಮೆಟೊ 100 ರೂಪಾಯಿ. ಆಮೇಲೆ ಖಾಲಿ ಮಿರ್ಚಿ ಸೂಪ್ ಅಂತ, ಚೆನ್ನಾಗಿರ್ತಿತ್ತಲ್ವಾ ಖಾಲಿ ಮಿರ್ಚ್ ಸೂಪ್. ನೋಡೋಣ ಹೋಟೆಲ್ ಜಾಗ ಇತ್ತು ಅಂತ ಖಾಲಿ ಮಿರ್ಚ್ ಸೂಪ್ ಟ್ರೈ ಮಾಡ್ತೀನಿ, ಅದು 100 ರೂಪಾಯಿ. ರಾಯ್ತಾಗಳಿದೆ. ರಾಯ್ತಾ ಹೇಳಿದ್ದೀವಿ ಆ್ಯಕ್ಚುಲಿ ನಾವು ಬೂಂದಿ ರಾಯ್ತಾ ಹೇಳಿದ್ದೀವಿ. ಬೂಂದಿ ರಾಯ್ತಾ ಪ್ರಶಾಂತ್ಗೋಸ್ಕರ. ಪ್ರಶಾಂತ್ಗೆ ತುಂಬ ಇಷ್ಟ ಬೂಂದಿ ರಾಯ್ತಾ. ಮಿಕ್ಸ್ ರಾಯ್ತಾ ಇದೆ, ಪೈನಾಪಲ್ ರಾಯ್ತಾ ಇದೆ, ಪಾಪಡ್ಗಳಿದೆ, ಸ್ಯಾಲೆಡ್ ಇದೆ ಮಾಮೂಲಿ. ಅದು ಬಿಟ್ಟು ನನಗೆ ಇವ್ರ ಮೆನುನಲ್ಲಿ ತುಂಬ ಜಾಸ್ತಿ ಅಂದರೆ ಬೇರೆ ಇದಕ್ಕಿಂತ ಜಾಸ್ತಿ ಕಾಣಿಸಿದ್ದು ಅಂದರೆ ಸೋಯಾ ಚಾಪ್. ಅದ್ರಲ್ಲಿ ನೋಡಿ ಎಷ್ಟು ವೆರೈಟಿ ಸೋಯಾ ಚಾಪ್ಸ್ ಇದೆ ಅಂದರೆ, ಖಾಲಿ ಮಿರ್ಚಿ ಸೋಯಾ ಚಾಪ್, ಚಾಪ್, ಪಾಪಡಿ ಸೋಯಾ ಚಾಪ್, ಮಲಾಯಿ ಸೋಯಾ ಚಾಪ್, ಲೆಮನ್ ಸೋಯಾ ಚಾಪ್, ಪುದೀನಾ ಸೋಯಾ ಚಾಪ್, ಅಫ್ಘಾನಿ ಸೋಯಾ ಚಾಪ್, ಸ್ಟಫ್ ಸೋಯಾ ಚಾಪ್, ಚುರ್ಚುರ್ ಚಾಪ್, ಚಾಪ್ ಶಾಮ್ ಸೇವರ್, ಸೋಯಾ ಚಾಪ್ ಪ್ಲಾಟರ್, KFC ಸೋಯಾ ಚಾಪ್, ತಿರಂಗಾ ಚಾಪ್, ಪೆರಿ ಪೆರಿ ಸೋಯಾ ಚಾಪ್. ಇಷ್ಟೊಂದು ನನಗೆ ಚಾಪ್ಗಳೆಲ್ಲ ಬೇರೆ ಕಡೆ ನೋಡಿರಲ್ಲ ನಾನು ಆ್ಯಕ್ಚುಲಿ. ಏನೋ ಇಷ್ಟೊಂದು ಚಾಪ್ಗಳು ನೋಡಿರಲ್ಲ. ಸೊ ಇವ್ರದ್ರಲ್ಲಿ ನನಗೆ ಸೋಯಾ ಚಾಪ್ಸ್ ಜಾಸ್ತಿ ಕಾಣಿಸ್ತು. ಸರ್ ನಮಸ್ತೆ. ನಮಸ್ತೆ. ನಮ್ಮ ಹೆಸರು ದಿನೇಶ್ ಕುಮಾರ್ ಜೈನ್. ಅಪ್ನಾ ಡಾಬಾ ಸ್ಟಾರ್ಟ್ ಆಗಿ ಎಷ್ಟು ಇದಾಯ್ತು? ಇದು 3rd ಇಯರ್ ರನ್ನಿಂಗ್ ಆಗ್ತಿದೆ. 3rd ಇಯರ್. ವೆರಿ ನೈಸ್. ಏನ್ ಸರ್ ಟೈಮಿಂಗ್ಸ್ ಇಲ್ಲಿ? ಇದು 11:30 to 5:30, ಈವ್ನಿಂಗ್ 6:30 to 10:45. 11:30 to 5:30, 6:30 to 10:45. ಅಂದ್ರೆ ಬೇಸಿಕಲಿ ಊಟನೇ ಅಲ್ವಾ? ಮಧ್ಯಾಹ್ನದ ಊಟ ಮತ್ತೆ ನೈಟ್ ಲಂಚ್ ಅಂಡ್ ಡಿನ್ನರ್. ಇಲ್ಲಿ ನಾನು ನಿಮ್ಮ ಮೆನು ನೋಡ್ತಿದ್ದೆ, ಸೋಯಾ ಚಾಪ್ಸ್ ಜಾಸ್ತಿ ಇದೆ. ನಮ್ದು ಸೋಯಾ ಚಾಪ್ ಸ್ಪೆಷಲಿಸ್ಟ್ ಅದಲ್ಲಿ ನಾವು. ಹೌದಾ? ಓ ವೆರಿ ನೈಸ್. ಸೊ ಅದು ತುಂಬಾ ಕಾನ್ಸೆಪ್ಟ್. ಇಲ್ಲಿ ಜನಗಳಿಗೆ ಫಸ್ಟ್ ಸ್ಟಾರ್ಟಿಂಗ್ ಏನಂತ ಗೊತ್ತಿತ್ತಿಲ್ಲ. ಇವಾಗ ಜನಗಳು ಸ್ಟಾರ್ಟಿಂಗ್ ಅಲ್ಲಿ ತಿಂದಿ ಅದು ಅಭ್ಯಾಸ ಆಗ್ಬಿಟ್ಟು ಇವಾಗ ಅದು ಫಸ್ಟ್ ಪ್ರಿಫರೆನ್ಸ್ ಸೋಯಾ ಚಾಪಿಂಗ್ ಮಾಡ್ತಾರೆ ಇವಾಗ. ಹೌದಾ? ನಾನು ನಿಮ್ಮ ಮೆನು ನೋಡಿ ಅನ್ಕೊಂಡೆ ಬಹುಶಃ ಇದಲ್ಲಿ ಫೇಮಸ್, ಇಲ್ಲಿ ಫೇಮಸ್ ಇರಬಹುದು ಅಂತ. 10-15 ಕಿಲೋಮೀಟರ್ಸ್ ಇಂದ ಬರ್ತಾರೆ. ಸರಿ, ರಜಾ ಯಾವತ್ತಾದ್ರೂ ಇದೆಯಾ? ರಜಾ ಇಲ್ಲ, ಬರೀ ಹೋಲಿ ಮತ್ತೆ ದೀಪಾವಳಿ ಮಾತ್ರ ರಜೆ ಇರುತ್ತೆ ಅಷ್ಟೇ. ಬಾಕಿ 3-4 ಅಂದ್ರೆ ದೀಪಾವಳಿ 3 ದಿನ ರಜಾ ಮಾಡ್ತೀರಾ? ಇಲ್ಲ, ಒಂದೇ ದಿನ ದೀಪಾವಳಿ ದಿನ ಒಂದೇ ದಿನ ರಜೆ ಇರುತ್ತೆ. ಮಧ್ಯದ ದಿನ ಲಕ್ಷ್ಮಿ ಹಬ್ಬ ಅಮಾವಾಸ್ಯೆ ದಿನ ಮಾತ್ರ. ಓಕೆ, ಮಿಕ್ಕಿದ ಎಲ್ಲಾ ದಿನಾನೂ ಓಪನ್ ಇರುತ್ತೆ. ನಮ್ದು ಇನ್ನೊಂದು ಬ್ರಾಂಚ್ ಇದೆ, HSR ಅಲ್ಲೂ ಇದೆ ನಮ್ದು. ಹೌದಾ? HSR ಲೇಔಟ್. ಓಕೆ, ಎಲ್ಲಿ ಬರುತ್ತೆ ಅದು? ಸೆಕೆಂಡ್ ಸೆಕ್ಟರ್ 24th ಮೇನ್ ರೋಡ್. ಓ, HSR ಲೇಔಟ್. 8 ತಿಂಗಳ ಇದೆ. ಓ, ಇದು ಫಸ್ಟ್ ಸ್ಟಾರ್ಟ್ ಆಗಿದೆ, ಅದು ಸೆಕೆಂಡ್. ಓಕೆ, ಸೊ ಇಲ್ಲಿ ಫಾಸ್ಟ್ ಮೂವಿಂಗ್ ಚಾಪ್ಸ್ ಆಗಿದೆ. ಸೋಯಾ ಚಾಪ್ ಜಾಸ್ತಿ. ವೆರಿ ನೈಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಫುಲ್ಕಾ ಮತ್ತೆ ಆಲೂ ಮೇಥಿ ಪರಾಠ, ಸರ್ಸೋ ಕಾ ಸಾಗು, ಬೇಬಿ ಕಾರ್ನ್ ಬಟರ್ ಮಸಾಲ ಇಷ್ಟು ಬಂದಾಯ್ತು. ಜೊತೆನಲ್ಲಿ ಇವರು ಸ್ಯಾಲೆಡ್ ಕೊಟ್ಟಿದ್ದಾರೆ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ನನ್ನ ಫೇವ್ರೆಟ್. ಇದು ಇವಾಗ ಬಿಟ್ಟು ಹೋಗಿದೆ, ಸೊ ಇವ್ರು ಫಾಲೋ ಮಾಡ್ತಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಇದು ಒಂದು ಗ್ರೀನ್ ಚಟ್ನಿ ಥರ ಕೊಟ್ಟಿದ್ದಾರೆ ವಿತ್ 1 ಕಪ್ ಮೊಸರು. ನೈಸ್. ಘೀ ಪುಲ್ಕ, ಸರ್ಸೋ ಕಾ ಸಾಗ್ ತೊಗೊಂಡ್ರೆ ಅದ್ರ ಜೊತೆ ಮಕ್ಕಿ ಕಿ ರೊಟ್ಟಿ ತೊಗೋಬೇಕಿತ್ತು, ಅದು ಕಾಂಬಿನೇಷನ್ ಅಂತ. ನಾನು ಆರ್ಡರ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಬೇಬಿ ಕಾರ್ನ್ ಬಟರ್ ಮಸಾಲ ಒಂಚೂರು, ಮತ್ತೆ ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಅಲ್ಲಿ ಮೇಲ್ಗಡೆ. ಸರ್ಸೋ ಕಾ ಸಾಗ್ ಅಥೆಂಟಿಕ್ ಪಂಜಾಬಿ ಡಿಶ್ ಇದು. ಇವರು ಟ್ಯಾಗ್ ಲೈನು ಹಾಕಿದ್ದಾರೆ, ಪಕ್ಕಾ ಪಂಜಾಬಿ ಫುಡ್ ಅಂತ. ಓ, ಬೂಂದಿ ರಾಯ್ತಾ. ನೈಸ್. ನೋಡಿ, ಇದು ಬೂಂದಿ ರಾಯ್ತಾ ಶೇರ್ ಮಾಡ್ಕೊಳಕ್ಕಿದು. ಆ್ಯಕ್ಚುಲಿ ಇವ್ರದ್ದು ಈ ಥರ ಕಪ್ಸ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ನೋಡಿ, ಯಾವಾಗಲೇ ಮಸಾಲ ಪಾಪಡ್ಗೂ ನಿಂಬೆಹಣ್ಣು ಇದ್ರಲ್ಲಿ ತಂದ್ಕೊಟ್ರು. ಇವಾಗೇನೋ ಗ್ರೀನ್ ಚಟ್ನಿನೂ ಇದರಲ್ಲಿದೆ, ಸಖತ್ತಾಗಿದೆ. ಎನಿವೇಸ್, ಪುಲ್ಕ ಬಿಸಿ ಇದೆ, ಸೊ ಟ್ರೈ ಮಾಡೋಣ. ನೋಡಿ, ಚೆನ್ನಾಗಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ. ಘೀ ಪುಲ್ಕನೇ ಹೇಳಿದ್ದು. ಘೀ ಪುಲ್ಕ ಒಂದಕ್ಕೆ 30 ರೂಪಾಯಿ. ಇದು 2 ಹಾಫ್ ಹೇಳಿದ್ದೀವಿ. ಇಲ್ಲಿ ಅದೊಂದು ಬೆಸ್ಟ್ ಪಾರ್ಟ್ ನೋಡಿ, ಇದು ನಾನು ಏನು ಕರಿ ತೊಗೊಂಡಿದ್ದೀನಲ್ಲ, ಇದು ಫುಲ್ ಅಲ್ಲ, ಇದು 2 ಹಾಫ್. ಸೊ ಹಾಫೇ ನಮ್ಮಿಬ್ಬರಿಗೆ ಜಾಸ್ತಿನೇ ಆಗುತ್ತೆ ಅನ್ಸುತ್ತೆ. ಸೊ ಈಗ ಫಸ್ಟ್ ಸರ್ಸೋ ಕಾ ಸಾಗ್ ವಿತ್ ಪುಲ್ಕಾ.
ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ. ಸರ್ಸೋಕ ಸಾಗು ಎಲ್ರಿಗೂ ಇಷ್ಟ ಆಗಲ್ಲ ಅದು. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮಿಬ್ರಲ್ಲೇ ನನಗಿಷ್ಟ, ಪ್ರಶಾಂತ್ಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ಅದು ಬೆಳ್ಳುಳ್ಳಿ ಜಾಸ್ತಿ ಇರುತ್ತೆ, ಮತ್ತೆ ಸಾಸಿವೆ ಎಲೆ ಅಂತ, ಮೂಲಂಗಿ ಎಲೆನೋ ಸಾಸಿವೆ ಎಲೆನೋ ಗೊತ್ತಿಲ್ಲ ನನಗೆ, ಅದ್ರಲ್ಲಿ ಮಾಡ್ತಾರೆ. ಅದೊಂಥರ ಪಂಜನ್ ಟೇಸ್ಟ್ ಇರುತ್ತೆ, ನಂಗೆ ತುಂಬಾ ಇಷ್ಟ ಅದು. ಬಟ್ ಆರೋಗ್ಯಕ್ಕೆ ಸರ್ಸೋಕ ಸಾಗು ತುಂಬಾ ಒಳ್ಳೇದು ಅಂತಾರೆ. ಈಗ ಬೇಬಿ ಕಾರ್ನ್ ಬಟರ್ ಮಸಾಲ ಸ್ವಲ್ಪ ಸ್ವೀಟ್ ಮೇಲಿದೆ, ತುಂಬಾ ಚೆನ್ನಾಗಿದೆ, ಸಖತ್ ರುಚಿಯಾಗಿದೆ. ನೋಡಿ ಬೇಬಿ ಕಾರ್ನು ಸಾಕಷ್ಟು ಚೆನ್ನಾಗಿರೋ ಪೀಸ್ ಹಾಕಿದ್ದಾರೆ, ಅಂದ್ರೆ ನೈಸ್ ಸೈಜ್, ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟಿಲ್ಲ. ನೋಡಿ ತಗೊಂಡ್ರೆ ಒಂದು ಫುಲ್ ಬೇಬಿ ಕಾರ್ನ್ ತರ ಇದೆ ಇದು. ಇಟ್ಸ್ ವೆರಿ ನೈಸ್. ಬಿಸಿ ಇದೆ, ಕೈ ಸುಟ್ಟು ಬಿಸಿ ಇದೆ, ಸಖತ್ತಾಗಿದೆ. ಪರಾಟನೂ ಟೇಸ್ಟ್ ಮಾಡ್ಬಿಡ್ತೀನಿ ಇದು. ನೋಡಿ ಇದು ಆಲೂ ಮೇಥಿ ಪರಾಠ, ನೀಟಾಗಿ ಟ್ರಯಾಂಗಲ್ಸ್ ಕಟ್ ಮಾಡಿ 4 ಪೀಸ್ ಮಾಡಿದ್ದಾರೆ ಒಂದು ಪರಾಠನ. ಸಾಫ್ಟ್ ಆಗಿ ಚೆನ್ನಾಗಿದೆ. ಬರೀ ಪರಾಠ ತಿನ್ನೋತೀನಿ. ನಾನು ಮೇಥಿ ಅಂದ್ರೆ ಆಕ್ಚುಲಿ ಮೆಂತ್ಯ ಸೊಪ್ಪು ಅಂದ್ಕೊಂಡಿದ್ದೆ, ಬಟ್ ಇವ್ರು ಕಸೂರಿ ಮೇಥಿನೂ ಹಾಕಿದ್ದಾರೆ ಅನ್ಸುತ್ತೆ ಜೊತೆಲಿ. ಸೊ ಕಸೂರಿ ಮೇಥಿ ಫ್ಲೇವರ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಚೆನ್ನಾಗಿದೆ. ಪರಾಟನೂ ಸಕ್ಕತ್ತಾಗಿದೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಪರಾಟಾಗೆ ನೋಡಿ, ಆಲೂ ಫಿಲ್ಲಿಂಗ್ ಒಳಗಡೆ ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಫಿಲ್ ಮಾಡಿದ್ದಾರೆ. ಸೊ ಖಾರವಾಗಿ ಪರಾಟ ಚೆನ್ನಾಗಿದೆ. ಆ ಪರಾಟಾಗೆ ಆ್ಯಕ್ಚುಲಿ ಚಟ್ನಿ ಮತ್ತು ಮೊಸರು ಕೊಟ್ಟಿರೋದು, ಬಟ್ ನಾನು ಸಬ್ಜಿ ಜೊತೆಗೆ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಪರಾಟ ಸಬ್ಜಿ ಜೊತೆನೇ ಚೆನ್ನಾಗಿದೆ, ಬಟ್ ಟೇಸ್ಟ್ ಮಾಡಬೇಕು ಅಂತ ನಾನು ಈ ಗ್ರೀನ್ ಚಟ್ನಿ ಮತ್ತು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಓ ಮೊಸರು ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ, ನೈಸ್ ಗಟ್ಟಿ ಮೊಸರು ಕೊಟ್ಟಿದ್ದಾರೆ. ನನ್ನ ಸ್ಪೂನ್ ಕೊಡಿ, ತಗೊಳ್ಳ. ಗ್ರೀನ್ ಚಟ್ನಿ ಇದು ಫುಲ್ ಬರೀ ಪುದೀನ ಚಟ್ನಿ ಥರ ಇಲ್ಲ ಅಲ್ಲ, ನೋಡೋಕೆ ಹಂಗೆ ಅನಿಸ್ತಲ್ಲ. ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಬರೀ ಪುದೀನ ಚಟ್ನಿ ತಿಂತ ಇದ್ದೀನಿ. ಹಾಂ, ಬರೀ ಪುದೀನ ಚಟ್ನಿ ಥರ ಇಲ್ಲ ಇದು. ಮಿಂಟ್ ಮಯೋ, ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮಾಡ್ತೀವಲ್ಲ ಆ ಥರ ಇದೆ ಆ್ಯಕ್ಚುಲಿ ಇದು. ಸೊ ಮೊಸರು ಮತ್ತು ಗ್ರೀನ್ ಚಟ್ನಿ ಜೊತೆ ಚೆನ್ನಾಗಿದೆ. ಇದು ಮೊಸರು ಮತ್ತು ಗ್ರೀನ್ ಚಟ್ನಿ ಜೊತೆ ತಿಂದರೆ ತುಂಬ ರಿಫ್ರೆಶಿಂಗ್ ಆಗಿ ಅನಿಸುತ್ತೆ. ಒಂಥರ ಆ ಮಿಂಟ್ ಯಾವಾಗಲೂ ಅಷ್ಟೇ ಗೊತ್ತಾ, ಪುದೀನ ಆ ಫ್ರೆಶ್ ಆಗಿ ಅನಿಸುತ್ತೆ, ಆ ಥರ ಅನಿಸುತ್ತೆ. ಬಟ್ ಅದೇ ಪರಾಟನ ನೀವು ಸಬ್ಜಿ ಜೊತೆ ತಿಂದರೆ ಬೇರೆನೇ ಟೇಸ್ಟ್ ಕೊಡ್ತೀವಿ. ಯಾಕಂದ್ರೆ ಮೊಸರು ತಣ್ಣಗಿದೆ, ಪರಾಟ ಬಿಸಿ ಬಿಸಿಯಾಗಿದೆ. ಸೊ ಈ ಕಾಂಬಿನೇಷನ್ ಒಂಥರ ತುಂಬ ಸೂದಿಂಗ್ ಆಗಿ ತುಂಬ ಕೂಲಿಂಗ್ ಆಗಿದೆ. ವಿತ್ ಸಬ್ಜಿ ಒಂಥರ ಪ್ರಾಪರ್ ಕಿಕ್ ಥರ ಸಕ್ಕತ್ತಾಗಿ ಅನಿಸ್ತಾ ಇದೆ. ಹಾಟ್ ಆ್ಯಂಡ್ ಸ್ಪೈಸಿ, ಕರೆಕ್ಟ್. ಸೊ ಎರಡರ ಜೊತೆನೂ ತುಂಬ ಚೆನ್ನಾಗಿದೆ. ವೆರಿ ಡಿಫ್ರೆಂಟ್ ಫೀಲ್. ಹೌದು, ಅದು ಹೇಳ್ತಾ ಇದ್ರು ಪರಾಟ ನಾನು ನೋಡಿರುವಾಗ ಎಲ್ಲೂ ತಂದೂರಲ್ಲಿ ಮಾಡಲ್ಲ, ಬಿಕಾಸ್ ಕಷ್ಟ ತಂದೂರಲ್ಲಿ ಪರಾಟ ಮಾಡೋದು. ಬಟ್ ಇಲ್ಲಿ ಎಲ್ಲ ಪರಾಟನೂ ತಂದೂರಲ್ಲಿ ಆಗುತ್ತೆ, ವಿಚ್ ಇಸ್ ವೆರಿ ನೈಸ್. ಯಾಕಂದ್ರೆ ತಂದೂರಲ್ಲಿ ಬರೋ ಟೇಸ್ಟು ನಿಮಗೆ ಮಾಮೂಲಿ ಇದ್ರಲ್ಲಿ ಮಾಡಿದ್ರೆ ಬರೋಲ್ಲ, ಅದಕ್ಕೆ ಅಲ್ಲಿ ಸಖತ್ ರುಚಿಯಾಗಿ ಅನಿಸ್ತಾ ಇದೆ. ನೈಸ್. ಫೀಲಿಂಗು ಅಷ್ಟೇ ಚೆನ್ನಾಗಿದೆ, ಕಡಿಮೆ ಏನಿಲ್ಲ ಫೀಲಿಂಗು. ಫೀಲಿಂಗ್ ಚೆನ್ನಾಗಿ ಮಾಡಿದ್ರ. ಇದು ಬಂದು ಹನುಮನ್ ನಗರ ಮೇನ್ ರೋಡೇ ಬರುತ್ತೆ, ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕ್ ರೋಡೇ ಬರುತ್ತೆ. ಇದು ಅಪ್ನಾ ಡಾಬಾ ಅಂತ. ನೀವು ಅಪ್ನಾ ಡಾಬಾ ಹನುಮನ್ ನಗರ್ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಡು ಬರುತ್ತೆ. KFC ಸೋಯಾ ಚಾಪ್ ತಗೊಂಡಿದ್ದೀನಿ ನಾನು. ಇದು ಬಂದು 215, 215 ರುಪೀಸು. 2 ಪೀಸ್ ಬರುತ್ತೆ. ಬಟ್ ನೋಡಕ್ಕಂತೂ ಸಕ್ಕ ಡಿಫ್ರೆಂಟ್ ಆಗಿದೆ. ಗೊತ್ತಿಲ್ಲ ನನಗೆ ನಾನ್ ವೆಜ್ದು ಹಿಂಗೆ ಕಾಣಿಸುತ್ತೋ ಏನೋ, ಬಿಕಾಸ್ ನಾನು ನೋಡಿಲ್ಲ ಜಾಸ್ತಿ ಇದನ್ನ. ಬಟ್ ಇಟ್ ಲುಕ್ಸ್ ವೆರಿ ಅಪಿಟೈಸಿಂಗ್. ನೋಡಿದ ತಕ್ಷಣ ತಿನ್ನಬೇಕು ಅಂತ ತುಂಬಾ ಆಸೆ ಆಗುತ್ತೆ. ನೋಡಿ ಆ ಶೇಪು ಇದೆಲ್ಲ ಒಂಥರ ಐಸ್ ಕ್ರೀಮ್ ಲಾಲಿ ಶೇಪಲ್ಲಿ, ಕ್ಯಾಂಡಿ ಶೇಪಲ್ಲಿ ಇದೆ. ಇದು ವೆರಿ ನೈಸ್. ಆ್ಯಂಡ್ ಮೇಲ್ಗಡೆ ಫುಲ್ಲು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆ ಒಂದು ಸಾಸ್ ಕೊಟ್ಟಿದ್ದಾರೆ. ಕ್ಯೂಟ್ ಆಗಿರೋಂಥ ಒಂದು
ರೋಸ್ ಮಾಡಿದ್ದಾರೆ ಟೊಮೆಟೊನಲ್ಲಿ, ಕ್ಯಾರೆಟ್ ಅಲ್ಲಿ ನೋಡಿ 2 ಹೂವು ಮಾಡಿದ್ದಾರೆ, ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ಹಾಕಿದ್ದಾರೆ. ಸೊ ಈಗ KFC ಸೋಯಾ ಚಾಪ್ ತಿನ್ನೋಣ. ಬರೀ ತಿಂತೀನಿ ಫಸ್ಟು. ಇಟ್ ವಾಸ್ ನೈಸ್. ಒಳಗಡೆ 3 ಲೇಯರ್ ಇದೆ ನೋಡಿ. ಒಂದು ಕ್ರಿಸ್ಪಿ ಲೇಯರು, 2 ಸಾಫ್ಟ್ ಲೇಯರ್. ಮೋಸ್ಟ್ಲಿ ಇದೊಂದು ಬ್ಯಾಟರ್ ಏನೋ ಹಾಕಿದ್ದಾರೆ. ಇದು ಒಳಗಡೆ ಸ್ಟಫಿಂಗ್ ಇದೆ. ಚೆನ್ನಾಗ 3 ಲೇಯರು. ಕೆಲವ್ರಿಗೆ ಸೋಯಾ ಇಷ್ಟ ಆಗಲ್ಲ ಅಲ್ವಾ, ಬಟ್ ಆ ತರ ಸೋಯಾ ಅಂತ ಗೊತ್ತಾಗೋ ತರ ಇಲ್ಲ ಇದು. ಇದೇನು ಸಾಸು ಚಟ್ನಿ ಇದ್ರ ಜೊತೆ ಬೇಕು ಅಂತಾನೆ ಅನಿಸ್ತಲ್ಲ. ಇದೇನೆ ತುಂಬಾ ಖಾರ ಇಲ್ಲ, ಬಟ್ ಮೈಲ್ಡ್ ಆಗಿ ರುಚಿಯಾಗಿ ಅನಿಸ್ತಾ ಇದೆ. ಸೊ ಏನು ಜೊತೆಲಿ ಕಾಂಬಿನೇಷನ್ ಬೇಕು ಅನಿಸ್ತಲ್ಲ. ನಾನು ಒಳಗಡೆ ಏನು ಹಾಕಿದಾರೆ ಅಂತ ನೋಡಕ್ ಟ್ರೈ ಮಾಡ್ತಿದ್ದೀನಿ, ಗೊತ್ತಾಗ್ತಲ್ಲ. ಮಾಡಿರಬಹುದು. ಓಕೆ, ನೀವೇ ಸಾಸ್ ಡಿಪ್ ಮಾಡ್ತಾ ಇದ್ದೀನಿ ಈಗ. ಏನೋ ಒಂದು ನೋಡಿ, ರೆಡ್ ಚಟ್ನಿ ತರ ಏನೋ ಕೊಟ್ಟಿದ್ದಾರೆ. ಈ ಮೋಮೋಸ್ ಕೊಡ್ತಾರಲ್ಲ ಆ ತರ ಚಟ್ನಿ ತರ ಇದೆ ಇದು. ಮೋಮೋಸ್ ಚಟ್ನಿ ಇದೆ, ಶೆಜ್ವಾನ್ ಚಟ್ನಿ ಇದ್ದಂಗೆ ಇದೆ. ಮೋಮೋ ಚಟ್ನಿ, ಮೋಮೋ ಚಟ್ನಿ ತಿಂದಾಗ ಡೀಪ್ ಫ್ರೈಡ್ ಮೋಮೋ ತಿಂತಾ ಇದೀನಿ ಏನೋ ಫೀಲ್ ಬರುತ್ತೆ. ಬಿಕಾಸ್ ಒಳಗಡೆ ಲೇಯರು ಸಡನ್ ಆಗಿ ಮೋಮೋ ಫೀಲಿಂಗ್ ಕೊಡಕ್ ಸ್ಟಾರ್ಟ್ ಆಯ್ತು ನನಗೆ. ಇದ್ರ ಜೊತೆ ಖಾರ ನಂಗೆ ಸಖತ್ ಖಾರ ಇದೆ ಅದ್ರ ಜೊತೆ. ಬರೀದೇ ಚೆನ್ನಾಗಿದೆ, ಹೊಟ್ಟೆ ತುಂಬ ಹೋಗುತ್ತೆ. ಚಟ್ನಿ ಜೊತೆ ಖಾರ. ನಾನು ಟೊಮೆಟೊ ತಿಂತಾ ಇದ್ದೀನಿ. ಹೂವಾ, ಟೊಮೆಟೊ ದೋಸೆ. ಪ್ರಶಾಂತ್ಗೆ ಕ್ಯಾರೆಟ್ ಹೂವು, ನನಗೆ ಟೊಮೆಟೊ. ಅವ್ರು ಟೊಮೆಟೊ ತಿನ್ನಲ್ಲ. ಒಂಚೂರು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಕೊಡ್ತೀನಿ. ಅದಕ್ಕೆ ಖಾರ ಆಗಿರೋದ್ರಿಂದ ಬೂಂದಿ ರಾಯ್ತ ಬಂದಿದೆ ನೋಡಿ. ಬೂಂದಿ ರಾಯ್ತ ಬಂದಿದೆ, ಅದನ್ನು ಟೇಸ್ಟ್ ಮಾಡ್ತೀನಿ ಆಯ್ತಾ. ಚೆನ್ನಾಗಿ ಬೂಂದಿ, ಮೊಸರು, ಅದಕ್ಕೊಂಚೂರು ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಹಾಕಿದಂಗೆ ಕಾಣಿಸ್ತಾ ಇದೆ. ಓಕೆ, ಏನು ಸರ್ವ್ ಮಾಡ್ಕೊಳ್ಳೋ ಪೇಷನ್ಸ್ ಇಲ್ಲ, ತಿಂತಾ ಇದ್ದೀನಿ. ಚೆನ್ನಾಗಿ ಕಾಲಿ ಮಿರ್ಚು, ಬ್ಲ್ಯಾಕ್ ಸಾಲ್ಟು, ಚಾಟ್ ಮಸಾಲ, ಜೀರಾ ಪೌಡರು ಎಲ್ಲ ಹಾಕಿದ್ದಾರೆ. ಮೊಸರು ತಣ್ಣಗಿದೆ. ಸೊ ಖಾರ ಸೋಯಾ ಚಾಪ್ ತಿಂದಮೇಲೆ ಇದು ತಿಂದರೆ ತುಂಬ ಹಾಯಾಗಿ ಹಿತವಾಗಿ ಅನಿಸುತ್ತೆ. ವೆರಿ ನೈಸ್, ಚೆನ್ನಾಗಿದೆ. ಹುಳಿ ಇಲ್ಲ ಮೊಸರು. ನಿಮಗೆ ರಾಯ್ತ ಹುಳಿ ಬಂದ್ಬಿಟ್ರೆ ಚೆನ್ನಾಗಿರಲ್ಲ. ಹುಳಿ ಇಲ್ಲ, ಹಾಗಂತ ಇವರು ಸಕ್ಕರೆನೂ ಹಾಕಿಲ್ಲ. ಕೆಲವು ಕಡೆ ತುಂಬ ಸಕ್ಕರೆ ಹಾಕ್ಬಿಟ್ಟಿರ್ತಾರೆ ಗೊತ್ತಾ, ಇದು ಸಕ್ಕರೆನೂ ಹಾಕಿಲ್ಲ. ಚೆನ್ನಾಗಿದೆ. ಈ ಅಪ್ನಾ ಡಾಬಾ ಬಂದು ಹನುಮನ್ ನಗರ್ ಮೈನ್ ರೋಡಲ್ಲೇ ಕಾಣಿಸುತ್ತೆ ನಿಮಗೆ. ಅಕಸ್ಮಾತ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನನಗೆ ತೋರಿಸಿ, ಮರಿಬೇಡಿ. ಓಕೆ, ಇದು ಪ್ರಶಾಂತ್ ಫೇವ್ರೆಟ್ ಡೆಸರ್ಟ್. ಪರಾಠಾಗೆ ಮೊಸರು ಮತ್ತು ಗ್ರೀನ್ ಚಟ್ನಿ ಕೊಟ್ಟಿದ್ರಲ್ವಾ, ಮೊಸರು ಯಾಕೆ ವೇಸ್ಟ್ ಮಾಡಬೇಕು ಅಂತ ಒಂಚೂರು ಸಕ್ಕರೆ ಹಾಕಿಸ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ನಾನು ತಿಂದು ಪ್ರಶಾಂತ ಕೊಡ್ತೀನಿ. ಶೂಟಿಂಗಲ್ಲಿ ಪ್ರಶಾಂತ್ಗೆ ಏನಂದರೆ ಫೇವ್ರೇಟ್ ಇದು. ಊಟ ಆದಮೇಲೆ 1 ಬಟ್ಲು ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾರವ್ರು, ಅದು ಡೆಸರ್ಟ್. ಚೆನ್ನಾಗಿದೆ. ಕೆಲವರು ಇದಕ್ಕೆ ಬಾಳೆಹಣ್ಣು ಹಾಕೊಂಡು ತಿಂತಾರಂತೆ, ಬಟ್ ನನಗೆ ಇಷ್ಟ ಆಗಲ್ಲ ಬಾಳೆಹಣ್ಣು, ಪ್ರಶಾಂತ್ಗೂ ಇಷ್ಟ ಆಗಲ್ಲ ಜೊತೆಲಿ ಬಾಳೆಹಣ್ಣು ಹಾಕೊಂಡು ತಿನ್ನೋದು. ಹಿಂಗೆ ಬರೀ ಮೊಸರು ಸಕ್ಕರೆ ಸಾಕು. ಚೆನ್ನಾಗಿದೆ, ಕೂಲಿಂಗ್ ಆಗಿರುತ್ತೆ, ರಿಫ್ರೆಶಿಂಗ್ ಆಗೂ ಇರುತ್ತೆ ಇದು. ಅಪ್ನಾ ಡಾಬಾಲಿ ಒಳ್ಳೆ ಊಟ ಆಯ್ತು. ಮೊಸರು ಸಕ್ಕರೆ ತಿಂದ ಮೇಲೆ ಪ್ರಶಾಂತ್ ನಿದ್ದೆ ಬರ್ತಿದೆ ಅಂದ್ರು. ಸೊ ಪಕ್ಕದಲ್ಲೇ ನೋಡಿ ಇವ್ರದ್ದು ಪಾನ್ ಅಡ್ಜಾಯಿಂಟ್ ಆಗಿದೆ. ಸೊ ಇಲ್ಲಿ ಪಾನ್ ತಿಂದು ಮುಗಿಸ್ತಾ ಇದೀವಿ. ಸೊ ಯಾವ ಪಾನ್ ಕೊಡ್ತಿದ್ದೀರಾ ಸರ್ ಈಗ? ಎಷ್ಟೊಂದಿದೆ ಇಲ್ಲಿ ನೋಡಿ. ಅಲ್ಲಿ ಇವ್ರ ಮೆನು ನೋಡಿ ಎಷ್ಟಿದೆ ಅಂತ. ಗ್ರೀನ್ ಆಪಲ್ ಪಾನು, ಮೀನಾಕ್ಷಿ ಸ್ವೀಟ್ ಪಾನ್, ಎಷ್ಟೊಂದಿದೆಪ್ಪ. ಲಿಟಲ್ ಪ್ರಿನ್ಸ್ ಪಾನು, ಬೇಕಾದಷ್ಟಿದೆ ಏನೇನೋ.
ಪಿಸ್ತಾ ಪಾನ್, ಬ್ಲೂಬೆರಿ ಪಾನ್, ಬಟರ್ಸ್ಕಾಚ್ ಪಾನ್, ಮಲೈ ಕುಲ್ಫಿ ಪಾನ್, ಕೋಲ್ಡ್ ಅಂಡ್ ಕಾಫ್ ರಿಲೀಫ್ ಪಾನ್. ಸೂಪರ್. ಇಷ್ಟೊಂದಿದೆ. ಇವಾಗ ನನ್ಗೆ ಯಾವ್ದು ತಗೋಬೇಕು? ಫೈರ್ 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 ಹಚ್ತಾ ಇದಾರೆ ನನಗೆ. ಫೈರ್ ಪಾನ್ ಅಂತೆ. ಗಾಳಿ ಇದೆ. ನನ್ನ ನೋಡಿದ್ರೆ ನಡಕ್ತಾ ಇದೆ, ಬೆಂಕಿ ಕೂಡ ನಡಕ್ತಾ ಇದೆ. ಹಂಗೆ ನಾನು ಬೆಂಕಿನೂ ಅಲ್ಲಾಡಿಸ್ತಾ ಇದೀನಿ ನಾನು. ನೋಡೋಣ ಇನ್ನೊಂದ್ಸತಿ, ಇನ್ನೂ ಧೈರ್ಯ ಆಗಿ ಇರುವ ಬೆಂಕಿಗೆ ಅಂತ ಬಂತು. ಆಕ್ಚುಲಿ ಒಂದು ಪಾನ್ ಮೆನು ನೋಡ್ತಾ ಇದೆ, ಅದೇ ಸಾಕಷ್ಟು ಇದೆ ಅಂತ ಹೇಳಿದ್ನಲ್ಲ. ಇವರು ಕಂಪ್ಲೀಟ್ ಫ್ಯಾಮಿಲಿ ಪಾನ್ ಶಾಪ್ ಅಂತ ಹಾಕಿದ್ದಾರೆ. ಹೈಯೆಸ್ಟ್ ಎಷ್ಟು ಗೊತ್ತಾ ಇಲ್ಲಿ ಪಾನ್ ಬೆಲೆ? ಕಪಲ್ ಪ್ರೀಮಿಯಂ ಗೋಲ್ಡ್ ಪಾನ್ 1100 ರೂಪಾಯಿ ನೋಡಿ ಅಲ್ಲಿ. ಅದ್ ಬಿಟ್ರೆ ಫೆರಾರೋ ರೋಷೋ ಗೋಲ್ಡ್ ಪಾನ್ ಇದೆ 500. ಫೆರಾರೋ ರೋಷೋ ಸಿಲ್ವರ್ ಪಾನ್ ಇದೆ 300. ನೈಸ್. ನಾ ಎಲ್ಲೂ ಆಕ್ಚುಲಿ ಈ ತರ ಪಾನ್ ನೋಡಿಲ್ಲ. ಮಾಡ್ಲಾ? ತುಂಬಾ ಚೆನ್ನಾಗಿತ್ತು. ವೆರಿ ಡಿಫ್ರೆಂಟ್. ಬಟ್ ಫುಲ್ಲು ಅಷ್ಟು ದೊಡ್ಡ ಪಾನು. ಅದು ನಂದು ಇವ್ರಿಗೆ ಚಿಕನ್ ಮಾಡಿ ಅಂದೆ. ಚಿಕನ್ ಮಾಡಿ ಆಮೇಲೆ ಮಾಡಿದ್ದವ್ರು ನನಗೆ ಐಸ್ ಪಾನ್ ವಿತ್ ಕಿವಿ ತಗೊಂಡೆ ನಾನು. ಹಬ್ಬ ಆಗಿದ ತಕ್ಷಣ ಹಂಗೆ ಒಂದ್ಸಲ ಎಚ್ಚರ ಆಗೋದೇನು ಬಂತು. ಪ್ರಶಾಂತ್ಗೆ ಎಚ್ಚರ ಮಾಡ್ಸಕ್ಕೆ ತಿನ್ಸ್ಬಿಟ್ಟು ಇಡೀ ರಾತ್ರಿ ಎಲ್ಲ ಎದ್ಕೂತಿರೋ ಅಷ್ಟು ಎಚ್ಚರ ಆಯ್ತು ನನಗೆ. ಸಖತ್ತಾಗಿದೆ ಫೀಲಿಂಗ್ ಇದು. ಒಂದ್ಸಲ ಟ್ರೈ ಮಾಡ್ಬೇಕು ನೀವು. ಅಪ್ನಾ ಡಾಬಾಗ್ ಬಂದಾಗ ಪಾನ್ ತಿನ್ನೋದು ಮಾತ್ರ ಮಿಸ್ ಮಾಡಲೇಬೇಡಿ ಆಯ್ತಾ. ಅಪ್ನಾ ಡಾಬಾಗ್ ಬಂದು ಒಳ್ಳೆ ಊಟ ಮಾಡಿ. ಹೊರಗಡೆ ಬಂದು ವೆರೈಟಿ ಪಾನ್ ಇದೆ, ಪಾನ್ ಟ್ರೈ ಮಾಡಿ. ಇವತ್ತು ನಿಜ ಖುಷಿ ಆಯ್ತು. ಅಪ್ನಾ ಡಾಬಲ್ಲಿ ಊಟ ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು. ಹನುಮನ್ ನಗರ ಮೌಂಟ್ ಜಾಯ್ ರೋಡ್ ಎಕ್ಸ್ಟೆನ್ಷನ್, ಅದೇ ರೋಡಲ್ಲಿ ಪೆಟ್ರೋಲ್ ಬಂಕ್ ರೋಡ್ ಅನ್ಕೊಳ್ಳಿ. ಬನಶಂಕರಿ ಫಸ್ಟ್ ಸ್ಟೇಜು. ಗೂಗಲ್ ಮ್ಯಾಪಲ್ಲಿ ಅಪ್ನಾ ಡಾಬಾ ಅಂತ ಹಾಕೊಂಡ್ರೆ ಸಿಗುತ್ತೆ. ರುಚಿ, ಶುಚಿ, ಬೆಲೆ ಎಲ್ಲನೂ ಡೀಸೆಂಟ್ ಆಗಿದೆ. ಹನುಮನ್ ನಗರಕ್ಕೆ ಇವ್ರಿಟ್ರ ಬೆಲೆ ಏನು ನನಗೇನು ಕಾಸ್ಟ್ಲಿ ಅಂತೇನು ಅನಿಸ್ಲಿಲ್ಲ. ಹಾಕಿರೋ ಇಂಗ್ರೀಡಿಯೆಂಟ್ಸು ಚೆನ್ನಾಗಿತ್ತು. ಒಂದ್ಸಲ ನೀವಿಲ್ಲಿ ಬಂತಿದ್ಬಿಟ್ಟು ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓವರ್ ಆಲ್ 5ಗೆ ನಾನು ಇವ್ರಿಗೆ 4.7 ಕೊಡ್ತೀನಿ. ಇಟ್ ವಾಸ್ ವೆರಿ ನೈಸ್. ಮತ್ತೆ ಹೇಳ್ತಾ ಇದ್ದೀನಿ, ಅಪ್ನಾ ಡಾಬಾಲ್ ಊಟ ಮಾಡಿ ಹೊರಗಡೆ ಬಂದು ಪಾನ್ ಹಾಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಇವತ್ತಿನ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ ಬೈ ಬೈ. ಲವ್ ಯು ಆಲ್.